ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮಾನವ ಮೌಲ್ಯಗಳನ್ನು ವಿಶ್ವದಾದ್ಯಂತ ಬಿತ್ತಿದ ಮಹಾನ್ ಯುಗಪುರುಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಎಲ್ಲ ಜಾತಿ, ಧರ್ಮ ಹಾಗೂ ಜನಾಂಗದವರಿಗೆ ಆರ್ಥಿಕ ಮತ್ತು ರಾಜಕೀಯ ಶಕ್ತಿಯನ್ನ ನೀಡಿದ ಮಹತ್ತರವಾದ ವರದಾನವಾಗಿದೆ ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಹೂಮಾಲೆ ಅರ್ಪಿಸಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಮತ್ತು ಉಪನ್ಯಾಸ ನೀಡಿದ ಡಾಕ್ಟರ್ ಮಮತಾ ಮಾತನಾಡಿದರು. ಇನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಅಲಸಂದಿ, ದ್ಯಾವರ್ನಹಳ್ಳಿ ಆನಂದ್, ನವೀನ್ ಪೂಜಾರಹಳ್ಳಿ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗಿರಿಯಪ್ಪ, ಜಯಕುಮಾರ್, ವಿಜಯ್ ಕುಮಾರ್, ಚಂದ್ರು, ಹಳೇನಗರದ ವೀರಭದ್ರಪ್ಪ, ವಿರೂಪಾಕ್ಷಪ್ಪ, ಚಳ್ಳಕೇರಪ್ಪ, ದ್ಯಾವರ್ನಹಳ್ಳಿ ತಿಪ್ಪೇಸ್ವಾಮಿ, ವನ್ನೂರ ಸ್ವಾಮಿ, ಸುರೇಶ್, ನಾಗರಾಜ್, ಪ್ರಕಾಶ್, ಭೂತಪ್ಪ, ರಂಗಸ್ವಾಮಿ, ತಹಶೀಲ್ದಾರ್ ರೆಹನ್ ಪಾಷಾ, ಇಒ ಶಶಿಧರ್, ಬಿಇಒ ಕೆಎಸ್ ಸುರೇಶ್, ಪೌರಾಯುಕ್ತೆ ಡಾಕ್ಟರ್ ನಾಗವೇಣಿ, ಡಿಸಿಎಂ ರಮೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ದೇವ್ಲಾ ನಾಯಕ್, ಶಿವರಾಜ್, ಇತರ ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ದಲಿತ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. 1956ರಲ್ಲಿ ಅವರು ನಿಧನವಂತರೆ. ಸುಮಾರು 65 ವರ್ಷಗಳ ಕಾಲ ಅವರು ಬದುಕಿದ್ದು, ಒಟ್ಟಾರೆಯಾಗಿ ಈ ಒಂದು ಕಲಿಯುಗದಲ್ಲಿ ಅವರು ಬಹುಶಃ ಕಲಿಯುಗದ ಸೂರ್ಯ ಅಂತ ಹೇಳಿ ಅವರನ್ನ ನಾವು ಎಲ್ಲರೂ ಪೂಜಿಸ್ಬೋದು. ನಾವು ದೇವರುಗಳನ್ನು ಪೂಜಿಸ್ತೀವಿ. ಆದರೆ ಅಂಥ ದೇವರು ಸಂವಿಧಾನವನ್ನು ಬರೆದು ಎಲ್ಲ ಜಾತಿ, ಎಲ್ಲ ಧರ್ಮದವರಿಗೆ ನ್ಯಾಯ ಕೊಟ್ಟಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಮಾಡಿದ ಸಾಧನೆಗಳು, ಅವ್ರ ಹೋರಾಟ, ಅವರ ಬಡತನ, ಅವರ ಎಲ್ಲವನ್ನ ವಿವರಣೆ ಮಾಡಿದರೆ. ಪ್ರಸ್ತುತವಾಗಿ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ದಿವಸನೂ ಬದುಕಿರ್ತಾರೆ. ನಾವು ಬಹುಶಃ ಏನು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ 4 ಅಂಗಗಳು ಏನಿದ್ದಾವೆ, ಆ ಸಂವಿಧಾನದ ಅಂಗಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈಗ ಈ ಸರ್ಕಾರಗಳಿರ್ಬೋದು, ನ್ಯಾಯಾಂಗ, ಶಾಸಕಾಂಗ, ಜೊತೆಗೆ ಒಂದು ಕಾರ್ಯಾಂಗ ಮತ್ತು ಪತ್ರಿಕಾರಂಗ, ಈ ಎಲ್ಲ ಅಂಗಗಳನ್ನ ರಕ್ಷಣೆ ಮಾಡೋದು ಸಂವಿಧಾನದ ರಕ್ಷಣೆಗೋಸ್ಕರ ಈ ಎಲ್ಲ ಅಂಗಗಳು ಅದನ್ನು ಮಾಡೋದ್ರ ಮುಖಾಂತರ ಅವ್ರು ಯಾವತ್ತೂ ಕೂಡ ಸದಾ ಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನನಿತ್ಯ ಇರ್ತಾರೆ. ಅವರು ಈ ಕಲಿಯುಗ ಇರೋವರೆಗೂ ಕೂಡ ಅವರು ಇರ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತಾ, ಜೊತೆಗೆ ನಮ್ಮ ಇನ್ನೊಬ್ಬರು ಮಹನೀಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು, ಏನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವ್ರಿಗೂ ಕೂಡ ಅವ್ರಿಗೆ ವ್ಯತ್ಯಾಸ, ಸಣ್ಣವರು, ಇವರು 17 ವರ್ಷ ಸಣ್ಣವರಾಗಿ ಇರ್ತಾರೆ. ಏನು 1908ರಲ್ಲಿ ಏಪ್ರಿಲ್ 5ರಂದು ಜನಿಸಿ 1986 ಜುಲೈ 6ರಂದು ನಿಧನ ಹೊಂದಿ ಸುಮಾರು 78 ವರ್ಷಗಳ ಕಾಲ ಬದುಕಿ ಬಹುಶಃ ಉತ್ತುಂಗ ಈ ದೇಶದ ಒಂದು ಸಂವಿಧಾನದ ಹುದ್ದೆ, ಪ್ರಧಾನಮಂತ್ರಿ ಹುದ್ದೆ ಹತ್ತಿರಕ್ಕೆ ಬಂದಿರ್ತಾರೆ. ಆದರೆ ಅವರು ಉಪ ಪ್ರಧಾನಮಂತ್ರಿ ಆಗಿ, ಜೊತೆಗೆ ಪ್ರಧಾನಮಂತ್ರಿ ಆಗಿರೋದಕ್ಕಿಂತ ಜಾಸ್ತಿ ಕೆಲಸಗಳನ್ನು ಸುಮಾರು 25 ವರ್ಷಗಳ ಕಾಲ ಬೇರೆ ಬೇರೆ ಖಾತೆಗಳನ್ನು ನಿರ್ವಹಿಸಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿ ಈ ದೇಶದ ಜನರಿಗೆ ಏನು ಬೇಕು ಅದನ್ನು ಕೊಟ್ಟಂಥ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು. ಇವರಿಬ್ಬರ ಜಯಂತಿಯನ್ನು ನಾವಿವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ದೇಶನ ಆಚರಣೆ ಮಾಡ್ತಾಯಿದೆ. ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೇರಿಕದ ಒಂದು ಪ್ರತಿಷ್ಠಿತ ಪತ್ರಿಕೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ, 2ನೇ ಬುದ್ಧಿವಂತ ವ್ಯಕ್ತಿ ಅಂತ ಹೇಳಿ ಆ ಅಮೇರಿಕದ ಪತ್ರಿಕೆ ಹೇಳುತ್ತದೆ. ಆ ಪತ್ರಿಕೆ ಹೇಳೋದಷ್ಟೇ ಅಲ್ಲ, ಅವ್ರು ಯಾವತ್ತೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ಇಡೀ ಪ್ರಪಂಚವೇ ಮೆಚ್ಚುವಂಥ ಸಂವಿಧಾನ. ಅಂಥ ಪರಿಸ್ಥಿತಿನಲ್ಲಿ ನಾವು ಇವತ್ತು ಎಲ್ಲ ಇದ್ದೀವಿ ಈ ಭಾರತ ದೇಶದಲ್ಲಿ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬೇರೆ ಬೇರೆ ಕಾರಣಗಳಿಗೆ, ರಾಜಕಾರಣ ಇರ್ಬೋದು, ಬೇರೆ ಬೇರೆ ಸಾಮಾಜಿಕ ಚಿಂತನೆಗಳಿರ್ಬೋದು, ಸಾಮಾಜಿಕ ಸೇವೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಲೇಬೇಕಾಗ್ತದೆ. ಇನ್ನು ನಾವು ಈಗಾಗಲೇ ನಾನು ಈ ಸಂದರ್ಭದಲ್ಲಿ ಬೇರೆ ಭಾಳ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಸಮಯ ಕೂಡ ಈಗಾಗಲೇ ನೀವೆಲ್ಲ ಬೆಳಿಗ್ಗೆ 10 ಗಂಟೆಗೆ ತಾವೆಲ್ಲ ಬಂದಿದ್ದೀರಾ. ಊಟದ ಸಮಯನೂ ಆಗಿದೆ. ಬಹುಶಃ ಭಾಷಣ ಕೇಳಂತ ಮನಸ್ಥಿತಿ ಇವಾಗ ಕಡಿಮೆನೂ ಕೂಡ ಆಗಿದೆ. ಯಾಕಂದರೆ ಈಗ ನಾವೆಲ್ಲರೂ ಕೂಡ ಆಧುನಿಕ ಯುಗದಲ್ಲಿ ಇದ್ದೀವಿ. ನಾವು ಯಾವತ್ತೂ ಕೂಡ ಆಗಲೇ ಟಿ ವಿ ನೋಡೋ ವ್ಯವಧಾನ ಇಲ್ಲ, ಎಲ್ಲ ಮೊಬೈಲಲ್ಲಿ ಇರ್ತೀವಿ. ಪ್ರತಿಯೊಂದು
ಪ್ರತಿಯೊಂದು ಇದರಲ್ಲಿ ನಮಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಮನಸ್ಥಿತಿನೇ ಚೇಂಜ್ ಆಗಿರೋಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ ನಾವು ಸಭೆ ಸಮಾರಂಭಗಳಲ್ಲಿ ತಾವೆಲ್ಲರೂ ಇವತ್ತು ಬೆಳಗ್ಗೆಯಿಂದ ಬಂದು ಇಬ್ಬರ ಮಹನೀಯರಿಗೆಗೋಸ್ಕರ ಅವರು ಮಾಡಿದಂಥ ಪುಣ್ಯದ ಕಾರ್ಯಗಳು, ಯಾಕೆಂದರೆ ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಟ್ಟು ಮರೆ ಆಗ್ತಾರೆ, ಜೊತೆಗೆ ಸ್ವಲ್ಪ ಆಸ್ತಿ ಮಾಡಿರ್ತಾರೆ, ಕೆಲವು ಓದಿಸಿರ್ತಾರೆ. ಈ ಇಬ್ಬರೂ ಕೂಡ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ನಾನು ಹೇಳ್ತಾ ಇರ್ತೀನಿ ಅವತ್ತು ಕೂಡ ಬರೀ ಭಾಷಣಕ್ಕೆ ಅಷ್ಟೇ ಅಲ್ಲ, ಖಂಡಿತವಾಗ್ಲೂ ಯಾರೇ ಒಬ್ಬ ವ್ಯಕ್ತಿ ಈ ಪ್ರಸ್ತುತವಾಗಿ ಬದುಕಿದ ನಂತರ ನಾವು ನೆನೆಸ್ಕೋಬೇಕಾದ್ರೆ ಬೇರೆ ಬೇರೆ ಏನೇನು ನಡೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಬೇರೆ ದೇವ್ರು ಯಾವ್ದು ನೆನೆಸಿಲ್ಲ ಪರವಾಗಿಲ್ಲ, ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು, ಸಂವಿಧಾನ ಏನು ತಂದು ಕೊಡ್ತಾ ಅಂತ ಹೇಳಿ ನಾವು ಯಾವತ್ತೂ ಕೂಡ ಅದನ್ನು ನೆನೆಸ್ಬೇಕಾಗ್ತದೆ. ಅಂಥವ್ರ ಜಯಂತಿಗೆ ತಾವೆಲ್ಲ ಬಂದು ಸಾಕ್ಷೀಕರಿಸಿದ್ದೀರಾ. ಜೊತೆಗೆ ನಾನು ಬೆಳಿಗ್ಗೆ ಇಲ್ಲಿ ಏನು ಪುಷ್ಪಾರ್ಚನೆ ಮಾಡೋಂಥ ಸಂದರ್ಭದಲ್ಲಿ ಜೊತೆ ನಮ್ಮ ಸ್ನೇಹಿತರು ಏನು ಒಳ ಮೀಸಲಾತಿ ಜೊತೆಗೆ ಈಗಿನ ಪರಿಸ್ಥಿತಿಯ ಬಗ್ಗೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕೆಲವೇ ನಿಮಿಷದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಆಶಯದ ಅಡಿಯಲ್ಲಿ ನಾವು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಕ್ಕೆ ಮೀಸಲಾತಿ 15% ಇತ್ತು. ಪರಿಶಿಷ್ಟ ಪಂಗಡಕ್ಕೆ ಕೇವಲ ಭಾಳಷ್ಟು ಸ್ವಾಮೀಜಿಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹೋರಾಟಗಳಿರ್ಬೋದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಹೋರಾಟ ಏನು ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ರಿಸರ್ವೇಷನ್ ಕೊಡಿ ಅಂತ ಹೇಳಿ, ಆದರೆ ಅದು ಕೈಗೂಡಿರಲಿಲ್ಲ ಅಲ್ಲಿವರೆಗೂ. 2022ರಲ್ಲಿ ನಮ್ಮ ವಾಲ್ಮೀಕಿ ಸ್ವಾಮೀಜಿಗಳು ಅದಕ್ಕಿಂತ ಮೊದಲು ಅವರು ಏನು ನಮ್ಮ 258 ದಿನಗಳ ಕಾಲ ಧರಣಿ ಏನು 3% ಇದ್ದಿದ್ದಂಥ ರಿಸರ್ವೇಷನ್ನ 4%ಗೆ ಪರಿಶಿಷ್ಟ ಪಂಗಡದವರಿಗೆ, 15% ಪರಿಶಿಷ್ಟ ಜಾತಿಯವರಿಗಿದ್ದದ್ದನ್ನು 17ಕ್ಕೆ ಹೆಚ್ಚಿಸಿ ಆರ್ಡ್ರ್ ಮಾಡ್ತಾರೆ. ಆದ ನಂತರ ಜೊತೆಗೆ ಆಗಿನ ಸರ್ಕಾರನೇ ಇದನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಪಾರ್ಲಿಮೆಂಟಿಗೆ ಕೂಡ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಅದರ ನಂತರ 2023ರಲ್ಲಿ ಬಂದಂಥ ಈಗಿನ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅದನ್ನು ಮತ್ತೆ ಕಳಿಸ್ತಾರೆ. ಮತ್ತೆ 2ನೇ ಬಾರಿನೂ 2025ರಲ್ಲಿ ಕಳಿಸ್ತಾರೆ 9th ಶೆಡ್ಯೂಲಿಗೆ ಸೇರಿಸಿ ಅಂತ. ಆದರೆ 2022ರಲ್ಲಿ ಬಂತು. ಅದರ ಪ್ರಕಾರ ಶಿಕ್ಷಣ ಮತ್ತು ಏನು ಉದ್ಯೋಗಕ್ಕಿದೆ ಅದು ಎಲ್ಲ ನಡೆದಿರ್ತದೆ. ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿನಲ್ಲಿ ಹೈಕೋರ್ಟಲ್ಲಿ ರಿಟ್ ಆಗ್ತಾರೆ. ಏನು 50% ರಿಸರ್ವೇಷನ್ ಇತ್ತು 2022ವರೆಗೆ, 2022 ನಂತರ 56% ಆಗಿದೆ. 50% ಮೀರಬಾರ್ದು ರಿಸರ್ವೇಷನ್ ಅಂತ ಹೇಳಿ ಹೈಕೋರ್ಟಲ್ಲಿ ಸ್ಟೇ ಆಗ್ತದೆ. ಆಗಿನ ಸಂದರ್ಭದಲ್ಲಿ ಸರ್ಕಾರನೂ ಕೂಡ ಅದು ನಾವು ಮಾಡಿರೋದು ಸರಿಯಾಗೇ ಇದೆ. ಆ ತಜ್ಞರು ಡಾಕ್ಟರ್ ನಾಗಮೋಹನ್ ದಾಸ್ ಅವರ ವರದಿಯ ಮುಖಾಂತರ ನಾವು ಮಾಡಿದ್ದೀವಿ. ಎಲ್ಲ ಚಿಂತನೆಗಳನ್ನು ಮಾಡಿ ಅದನ್ನು ನ್ಯಾಯಯುತವಾಗಿ ಕೊಟ್ಟಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಅದೆಲ್ಲ ಇದೆ ಅಂತ ಹೇಳಿ ಅದನ್ನು ವಾದ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಿರುದ್ಯೋಗಿ ಯುವಕರು ಹುಬ್ಳಿನಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾರೆ. ಈಗಿನ ಸರ್ಕಾರ ಏನು ನಮ್ಮ ನಿರುದ್ಯೋಗಿ ಯುವಕರಿದ್ದಾರೆ ಅವರಿಗೆ ನೌಕರಿಯನ್ನು ಕೊಡದೆ, ಉದ್ಯೋಗವನ್ನು ಕೊಡದೆ ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಒಂದು ದೊಡ್ಡ ಪ್ರತಿಭಟನೆ ನಡೀತದೆ. ಅದಕ್ಕೆ ಸ್ಪಂದಿಸಿ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳಿರ್ಬೋದು, ಸಚಿವರು, ಸಚಿವ ಸಂಪುಟ ಒಂದು ನಿರ್ಧಾರಕ್ಕೆ ಬರುತ್ತೆ. ಯಾಕಂದರೆ ಈಗಿರ್ತಕ್ಕಂಥ ಒಂದು ಹೈಕೋರ್ಟ್ ಸ್ಟೇ ಏನಿದೆ ಅದಕ್ಕೆ ಅನುಗುಣವಾಗಿ ಆ ಹೈಕೋರ್ಟನ್ನು ಮನ್ನಣೆ ಮಾಡಿ, ಜೊತೆಗೆ ಏನು ಮೊದಲು 2022ಕ್ಕಿಂತ ಮೊದಲು ಮೀಸಲಾತಿ ಇತ್ತು ಪರಿಶಿಷ್ಟ ಜಾತಿಗೆ 15%, ಪರಿಶಿಷ್ಟ ಪಂಗಡಕ್ಕೆ 3% ಇತ್ತು. ಅದರ ಪ್ರಕಾರ ಏನು 56,432 ಹುದ್ದೆಗಳನ್ನು ನಾವು ತುಂಬಿಸೋಂಥ ಕೆಲಸ, ಜೊತೆಗೆ ಹೆಚ್ಚಿನ ರಿಸರ್ವೇಷನ್ ಏನಿದೆ ಒಂದು 3%, 4% ಪರಿಶಿಷ್ಟ ಪಂಗಡಕ್ಕೆ, 2% ಪರಿಶಿಷ್ಟ ಜಾತಿಗೆ, ಅದನ್ನು ರಿಸರ್ವೇಷನ್ ಅಷ್ಟು ಉದ್ಯೋಗಗಳನ್ನು ನಾವು ಅದನ್ನು ರಿಸರ್ವ್ ಆಗಿಟ್ಟು ನಾವು ಉದ್ಯೋಗ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಮಾಡ್ತಾರೆ. ಅದ ನಂತರ ಈಗೇನು ಎಲ್ಲ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಪಂಗಡಗಳವರು ನಮಗೆ ಒಳ ಮೀಸಲಾತಿ ಏನಿತ್ತು
ಆ ಒಳ ಮೀಸಲಾತಿ ಏನು ನೀವು ಅನೌನ್ಸ್ ಮಾಡಿದ್ರೆ ಅದ್ರ ಪ್ರಕಾರ ಮಾಡಬೇಕು. ಯಾಕಂದರೆ ಒಳ ಮೀಸಲಾತಿಯ ಒಂದು ಹೋರಾಟ ಭಾಳ ದಿನಗಳ ಹೋರಾಟ. ಜೊತೆಗೆ ನೀವು ಈ ಥರ ಮಾಡಿದಾಗ ಪರಿಶಿಷ್ಟ ಜಾತಿಯವರಿಗೆ ಸುಮಾರು 1100 ಚಿಲ್ಲರೆ ಹುದ್ದೆಗಳು, ಪರಿಶಿಷ್ಟ ಪಂಗಡದವರಿಗೆ 2297 ಹುದ್ದೆಗಳು ಅವ್ರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಚಿವ ಸಂಪುಟದಲ್ಲಿ ಈಗಾಗಲೇ ಫೆಬ್ರವರಿನಲ್ಲೇ ಸಚಿವ ಸಂಪುಟದಲ್ಲಿ ಈ ನಿರ್ಧಾರ ಮಾಡ್ತೀವಿ. ಏನು ಪರಿಶಿಷ್ಟ ಜಾತಿನಲ್ಲಿರ್ತಕ್ಕಂಥ ಎಲ್ಲ ಪಂಗಡಗಳಿದ್ದಾವೆ ಅವಕ್ಕೆ ನ್ಯಾಯ ಒದಗಿಸಂಥ ಕೆಲಸ ಮಾಡ್ತೀವಿ, ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿ. ಯಾಕಂದರೆ ಇಲ್ಲಿ ನಮ್ಮ ಚಳ್ಳಕೆರೆ ಸೇರಿ ಇಡೀ ರಾಜ್ಯಾದ್ಯಂತ ಎಲ್ಲ ಪ್ರತಿಭಟನೆಗಳು ನಡೆದಿದೆ. ಜೊತೆಗೆ ಅದಕ್ಕೋಸ್ಕರನೇ ಫೆಬ್ರವರಿ 27 ಸಚಿವ ಸಂಪುಟ ಅವತ್ತು ಆಗಲಿಲ್ಲ. ಆಯ್ತು ಈ ವಿಷಯ ಚರ್ಚೆ ಆಗಲಿಲ್ಲ. ಕಾರಣ ಏನು ಎಲೆಕ್ಷನ್ ಏನು ಬಂತು ದಾವಣಗೆರೆ ಮತ್ತು ಬಾಗಲಕೋಟೆ, ಮತ್ತೆ ಈಗ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸ ಆಗ್ತದೆ. ಆದರೆ ನಮಗೆ 50%ಇಂದ 56% ರಿಸರ್ವೇಷನ್ ಏನು ಬೇಕು ಅದು ಬಹುಶಃ ರಾಜ್ಯ ಸರ್ಕಾರದ ಕೈಲಿಲ್ಲ. ಆ ಹೈಕೋರ್ಟಲ್ಲಿ ಏನಿದೆ, ಬೇರೆ ಎಲ್ಲೇ ಹೋದ್ರೂ ಕೂಡ 9th ಶೆಡ್ಯೂಲಲ್ಲಿ ಸೇರಿಸಿ ಅದಕ್ಕೆ ನ್ಯಾಯ ಕೊಡಬೇಕಾಗಿದ್ದವರು ಈಗಿನ ಸರ್ಕಾರ, ಕೇಂದ್ರದಲ್ಲಿರ್ತಕ್ಕಂಥ BJP ಸರ್ಕಾರ. ಈಗ ನಾವೆಲ್ಲ ಏನು ಮಾಡ್ತಾ ಇದೀವಿ ಅಂದರೆ, ಬಹುಶಃ ರಾಜಕಾರಣ ಯಾವತ್ತೂ ಕೂಡ ಇರ್ತದೆ. ಎಲ್ಲ ಪಕ್ಷದವರು ನಾವು ಮಾಡಿದ ಕರೆಕ್ಟ್ ಅಂದ್ರೂ ಕೂಡ ಗೊಂದಲಕ್ಕೆ ಒಳಗಾಗಂಥವ್ರು ಯಾರು ಅದನ್ನು ಉಪಯೋಗ ಪಡಿತಾರೆ ಅವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ನಿರುದ್ಯೋಗಿ ಯುವಕರಿಗೆ ಅನ್ಯಾಯ ಆಗ್ತಾರೆ. ನಮ್ಮ ರಾಜಕಾರಣ ಬೇರೆ ರೀತಿ ನಾವೆಲ್ಲ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಅವರೇ, ಹಾಗೂ ಮತ್ತು ವೇದಿಕೆ ಮೇಲೆ ಇಟ್ಕೊಂಡಂಥ ಎಲ್ಲ ಮುಖಂಡರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರೇ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳೇ, ಎಲ್ಲರಿಗೂ ಮಟ್ಟವಾದ ಇನ್ನೊಂದ್ಸತಿ ತಮಗೆ ಜಯಂತಿ ಶುಭ. ಭಾರತ ದೇಶ ಶೋಷಿತ ಹಾಗೂ ಹಿಂದುಳಿದ ಸಮುದಾಯಗಳೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು. ಇವರಿಬ್ಬರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಅತ್ಯಂತ ಸಂತೋಷದಿಂದ ಹೇಳಲು ಬಯಸುತ್ತೇನೆ. ಮೊದಲಿಗೆ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಬಗ್ಗೆ ಹೇಳುವುದಾದರೆ, ಇವರು ಕಾರ್ಮಿಕರಿಗಾಗಿ, ಕೃಷಿ ಕೂಲಿ ಕಾರ್ಮಿಕರಿಗೆ ವಿಶೇಷ ಯೋಜನೆ ರೂಪಿಸಿದ ಮಹಾನ್ ಚೇತನ ಇವರು. ಅಲ್ಲದೆ ದೇಶದ ಜನತೆಗಾಗಿ ಹಸಿರಿನ ಉಸಿರನ್ನು ಕೊಟ್ಟು ಹಸಿರಿನ ಕ್ರಾಂತಿಯ ಹರಿಕಾರರಾಗಿ ಬದುಕಿದವರು. ಜಗಜೀವನರಾಮ್ರವರು ಅಸ್ಪೃಶ್ಯತ್ವ ಹಾಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಲು ಇಡೀ ಬದುಕನ್ನೇ ಸಮರ್ಪಿಸಿಕೊಂಡ ಯುಗ ಪ್ರವರ್ತಕ ಎಂದರೆ ತಪ್ಪಾಗಲಾರದು. ಜಾತಿ, ಜನಾಂಗ, ಜೀವನ, ಲಿಂಗ ಅಥವಾ ಸಿದ್ಧಾಂತಗಳು ಏನೇ ಇರಲಿ, ನಾವೆಲ್ಲರೂ ಮನುಕುಲದಲ್ಲಿ ಜನಿಸಿದರೆ ಅಂತೂ ಅರ್ಥೈಸಿಕೊಟ್ಟವರು. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಕುಗ್ರಾಮ ಸುಬೇದಾರ ರಾಮೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ಅವರಿಗೆ ಹುಟ್ಟಿದಂಥ ಅಂಬೇಡ್ಕರ್ ಅವರು ನಿತ್ಯ ಬದುಕಿನಲ್ಲಿ ಅವಮಾನ, ಅಪಮಾನ ಸಹಿಸಿಕೊಂಡು ವಿಶ್ವವಿದ್ಯಾಲಯಕ್ಕೆ ಹೋಗಿ ಪ್ರತಿದಿನ 16 ಗಂಟೆ ಕಾಲ ಅಧ್ಯಯನ ಮಾಡಿ ಜ್ಞಾನ ಹೆಚ್ಚಿಸಿಕೊಂಡು ಸದಾ ಹಿಂದುಳಿದ ಏಳಿಗೆಗೆ ಶ್ರಮಿಸಿದವರು. ಜಾತಿ ಪದ್ಧತಿಯ ಕ್ರೌರ್ಯದಿಂದ ನಲಗಿ ಹೋಗಿದ್ದ ತಳಜಾತಿ ಮತ್ತು ವರ್ಗಗಳಿಗೆ ಸ್ವಾತಂತ್ರ್ಯದಿಂದ ಬದುಕುವ ನೆಲೆಯನ್ನು ಕಟ್ಟಿಕೊಟ್ಟವರು ಮತ್ತು ಸಾಂಪ್ರದಾಯಿಕ ಸಮಾಜದಲ್ಲಿ ಸ್ತ್ರೀ ಸಮಾನತೆ, ಸಾಮಾಜಿಕ ನ್ಯಾಯ ಒದಗಿಸುವ ಚಿಂತನೆ ನಡೆಸಿದಂಥವರು. ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಯ ಸುಮಾರು 20,000 ಪುಟದಷ್ಟು ಬರಹಗಳನ್ನು ಬರೆದಿದ್ದಾರೆ. ತಮ್ಮ ವೈಚಾರಿಕ ಕ್ರಾಂತಿಯಿಂದ ಹಾಗೂ ಯಾವತ್ತೂ ಅಸ್ಪೃಶ್ಯರು ಆತ್ಮಗೌರವ ದಾರ್ಶನಿಕ, ಸಂವಿಧಾನ ಶಿಲ್ಪಿ, ದೇಶ ಕಂಡ ಹೆಮ್ಮೆಯ ನಾಯಕ BR ಅಂಬೇಡ್ಕರ್ ಜನ್ಮ ದಿನಾಚರಣೆಗೆ ಶಿಕ್ಷಣದಲ್ಲಿ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಮರ್ಪಿಸಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಿದ್ದೇನೆ. ನಮಸ್ತೆ. ಹೆಣ್ಣು ಒಂದು ಸಮಾಜದಲ್ಲಿ ರಾಜ್ಯ ಮತ್ತೆ ರಾಷ್ಟ್ರದ ಪ್ರಗತಿಯನ್ನು ನಾವು ಅಳಿಬೇಕಾದ್ರೆ ಅಲ್ಲಿನ ಹೆಣ್ಣಿನ ಸ್ಥಿತಿಗತಿಯನ್ನು ನೋಡಬೇಕಾಗುತ್ತೆ. ಬಹುಶಃ ಚಳ್ಳಕೆರೆಯಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿ ತುಂಬಾ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ. ಕಾರಣರಾಗಿರ್ತಕ್ಕಂತಹ ರಘುಮೂರ್ತಿ ಸರ್ ಅವರು. ಯಾಕಂದ್ರೆ ಇಷ್ಟು 3 ಉಪನ್ಯಾಸಗಳಾದ್ರೂ ಒಬ್ಬ ಹೆಣ್ಮಕ್ಳು ಎತ್ತೋಗ್ಲಿಲ್ಲ. ಅದು ಒಳ್ಳೆ ಸಂಗತಿ. ಇಲ್ಲಿ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮತ್ತೆ ಚರ್ಚೆ ಮಾಡಬೇಕಾಗಿರೋದು ಮತ್ತೆ ಚರ್ಚಿತ ವಿಷಯಗಳು ಅಂತಂದ್ರೆ ಚಿಂತನಾ ಕ್ರಮಗಳನ್ನು ನೋಡ್ತೀವಿ.
ಇದರಲ್ಲಿ ಒಳಗೊಂಡಿದೆ. ಸಂವಿಧಾನ 3 ನ್ಯಾಯಗಳನ್ನು, 5 ಸ್ವತಂತ್ರಗಳನ್ನು, 2 ಸಮಾನತೆಗಳನ್ನು ಒಳಗೊಂಡಿದೆ. ಆ 3 ನ್ಯಾಯಗಳು ಯಾವ್ಯಾವು ಅಂದರೆ ಸ್ವತಂತ್ರ, ಆರ್ಥಿಕ ಸಮಾನತೆ, ರಾಜಕೀಯ ಸ್ವತಂತ್ರವನ್ನು ನಾವು ಕಾಣಬಹುದು. ಹಾಗೆ ವಿಚಾರ, ಅಭಿವ್ಯಕ್ತಿ, ಆಚರಣೆಗಳಲ್ಲಿಯೂ ಸಹ ನಾವು ಸ್ವತಂತ್ರವನ್ನು ಕಾಣಬಹುದು. ಇಂತಹ ಈ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂತಹ ಆಚರಣೆ, ಅಭಿವ್ಯಕ್ತಿ, ನ್ಯಾಯ, ಸಮಾನತೆಗಳನ್ನು ಹಮ್ಮಿಕೊಂಡು ಭಾರತದ ಪ್ರಜೆಯಾಗಿರ್ಬೇಕು. ಯಾಕಂದರೆ ಭಾರತ ಅಂತಕ್ಕಂತಹದ್ದು ಕೇವಲ ಒಂದು ದೇಶದ ವಿಚಾರವನ್ನಷ್ಟೇ ಚರ್ಚೆ ಮಾಡ್ತಿಲ್ಲ. ಇಲ್ಲಿ ಬಹು ವಿಧವಾದಂತಹ ವಿಚಾರಣೆಗಳನ್ನು, ಆಚರಣೆಗಳನ್ನು, ವೈವಿಧ್ಯತೆಯನ್ನು ಒಳಗೊಂಡಿರುವುದರಿಂದ ಇಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಬಾಬಾ ಸಾಹೇಬ್ ಅವರು ಎತ್ತಿ ತೋರಿಸ್ತಾರೆ. ಬಹುಶಃ ವ್ಯಕ್ತಿ ಸ್ವಾತಂತ್ರ್ಯ ಅಂತಂದ್ರೆ ಭಾರತ ದೇಶದಲ್ಲಿ ವ್ಯಕ್ತಿಗಿಂತ ಮುಖ್ಯವಾಗಿ ಜಾತಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅಂಬೇಡ್ಕರ್ ಪ್ರತಿ ಸಾರಿ ಸಹ ನೋವನ್ನುಂಡು ಹೇಳ್ತಕ್ಕಂಥ ಮಾತು, ಅದರ ವಿರುದ್ಧ ಮಾತನಾಡ್ತಕ್ಕಂಥ ಮಾತಂದ್ರೆ ಜಾತಿಯ ವಿರುದ್ಧವಾಗಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮಹತ್ವವನ್ನು ಕೊಡಬೇಕು ಅಂತ. ಹಾಗಾಗಿ ವ್ಯಕ್ತಿ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿದಂತಹ ಅಂಬೇಡ್ಕರ್ ಅವರಿಗೆ ಹಾಗೂ ಆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥ ಬಾಬೂಜಿ ಅವರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ನಿ. ಬಹುಶಃ ನಿಮ್ಮೆಲ್ಲರಿಗೂ ಸಹ ಎಲ್ಲ ಬಾಬೂಜಿಯವರ, ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ತಿಳ್ಕೊಂಡಿದ್ದೀರಾ, ಅರ್ಥ ಮಾಡ್ಕೊಂಡಿದ್ದೀರಾ, ಕೇಳ್ಕೊಂಡಿದ್ದೀರಾ. ಅದೇ ರೀತಿಯಾಗಿ ನಮ್ಮ ರವಿ ಪೂಜಾರಳ್ಳಿ ಸರ್ ಅವರು ಅದ್ಭುತವಾದ ಪ್ರಶ್ನೆವನ್ನ ಎತ್ತಿದ್ರು. ಯಾಕೆಂದ್ರೆ ಇಂದು ಕಾನೂನುಗಳೇ ಆಗಿವೆ, ಆಚರಣೆ ಬಂದಿಲ್ಲ ಅಂತ. ಬಹುಶಃ ಆಚರಣೆಗಳು ಆಗ್ತಾ ಇದ್ದಾವೆ. ಅವು ಹೇಗೆ ಆಗ್ತಾ ಇದ್ದಾವೆ ಅಂತಂದ್ರೆ ಬಹುಶಃ ಅಂಬೇಡ್ಕರ್ ಅವರದು ಒಂದು ಥಾಟ್ ಇತ್ತು. ಒಬ್ಬ ಪ್ರಮುಖವಾದಂತಹ, ಪ್ರಬುದ್ಧವಾದಂತಹ, ಸಕ್ಸಸ್ಫುಲಿ ಆದಂತಹ ನಾಯಕನ ಲಕ್ಷಣಗಳು ಯಾವ್ಯಾವು ಅಂತಂದ್ರೆ 4 ಲಕ್ಷಣಗಳನ್ನ ಅವರು ಹೇಳ್ತಾರೆ. ಅವುಗಳು ಯಾವ್ಯಾವು ಅಂತಂದ್ರೆ ಆ ನಾಯಕನಿಗೆ ದೂರದೃಷ್ಟಿ ಇರಬೇಕು, ಅವನು ಸತ್ಯದರ್ಶಿಯಾಗಿರಬೇಕು, ಜೊತೆಗೆ ಸಮದರ್ಶಿಯಾಗಿರಬೇಕು, ಹಾಗೆಯೇ ಪಾರದರ್ಶಿಯಾಗಿರಬೇಕು ಅಂತ. ಹಾಗಾಗಿ ನಾನು ಅವರ ಮಾತುಗಳನ್ನು ಮುಂದುವರಿಸಿ ಹೇಳುವುದಾದರೆ ಇಂತಹ ಸತ್ಯದರ್ಶಿ ಆಗಿರುವಂತಹ ಕ್ಷೇತ್ರ ನಮ್ಮ ಚಳ್ಳಕೆರೆ ಕ್ಷೇತ್ರ. ಯಾಕೆಂದ್ರೆ ನಮ್ಮ MLA ಸಾಹೇಬ್ರವರು ಬಹಳ ಅರ್ಥಪೂರ್ಣವಾಗಿ ದೂರದೃಷ್ಟಿ ಉಳ್ಳಂತವರು, ಸತ್ಯದರ್ಶಿಯಾಗಿರ್ತಕ್ಕಂಥವರು, ಪಾರದರ್ಶಿಯಾಗಿರ್ತಕ್ಕಂಥವರು, ಜೊತೆಗೆ ಸಮದರ್ಶಿಯಾಗಿರ್ತಕ್ಕಂಥವರು. ಯಾಕೆ ಅಂತಂದ್ರೆ ಬಹುಶಃ ನಾವು ಇಲ್ಲೆಲ್ಲ ಕುತ್ಕೊಂಡು ಒಂದು ಮೀಸಲಾತಿ ವಿಚಾರವಾಗಿ ಚರ್ಚೆ ಮಾಡ್ತಾ ಇರ್ತೀವಿ. ಅಲ್ಲಿ ಪ್ರತಿಭಟನೆ ಮಾಡ್ತಿರ್ಬೇಕಾದ್ರೆ ಸಾಹೇಬ್ರು ಬಂದು ವಿಸಿಟ್ ಹಾಕ್ತಾರೆ. ವಿಸಿಟ್ ಹಾಕಿ ಆಯ್ತು, ಇದರ ಬಗ್ಗೆ ಯಾರೂ ಸಹ ಸದನದಲ್ಲಿ ಮಾತಾಡಿಲ್ಲ, ನಾನು ಮಾತನಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಕೊಡ್ತಾರೆ. ಅದೇ ಸತ್ಯವನ್ನ ಅವರು ಸದನದಲ್ಲಿ ಚರ್ಚೆ ಮಾಡ್ತಾರೆ. ಬಹುಶಃ ಯಾವ MLAಗಳು ಸಹ ಈ ವಿಚಾರವನ್ನ ಕೊಟ್ಟ ಮಾತಿನಂತೆ ನಡೆಯಲಿಕ್ಕೆ ಬಹಳ ಕಷ್ಟ. ಯಾಕಂದ್ರೆ ಆ ತಳ ಸಮುದಾಯದ ನೊಂದವರ, ಶೋಷಿತ ಪರವರಾಗಿ ಇರ್ತಕ್ಕಂಥ ನಮ್ಮ ರಘುಮೂರ್ತಿ ಸಾಹೇಬರು ಸದನದಲ್ಲಿ ಹೋಗಿ ಚರ್ಚೆ ಮಾಡ್ತಾರಲ್ಲ, ಅದು ನಾವು ಅಂತವರನ್ನ ಅಂಬೇಡ್ಕರ್ ಹೇಳಿದಂತಹ ನಾಯಕತ್ವದ ಲಕ್ಷಣವನ್ನು ಒಳಗೊಂಡಿರ್ತಕ್ಕಂಥ MLAಯನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಸಹ ಧನ್ಯ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಜೊತೆಗೆ ಪಾರದರ್ಶಿಯಾಗಿರ್ತಕ್ಕಂಥವರು, ಯಾಕಂದ್ರೆ ಅದಕ್ಕೂ ಸಹ ಉದಾಹರಣೆಯನ್ನ ಕೊಡಬಹುದು. MLA ಸಾಹೇಬರನ್ನ ನೀವು ನೋಡಿದಂದ್ರೆ ಯಾವುದೇ ಸಹ ಒಳಗೊಂದು ಇಲ್ಲದಂತಹ ವ್ಯಕ್ತಿಯಾಗಿರ್ತಾರೆ. ಅಂಬೇಡ್ಕರ್ ಅವರು ಹಾಗೆ ಆಗಿದ್ದರು, ಖಂಡಿತವಾದಿ. ಸಮಾನತೆಗಳು ಸಿದ್ಧಿಸವು, ಲಭಿಸವು ಎಂಬುದಾಗಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಾಗಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನ ಕೇವಲ ಮೂರ್ತಿಗಳಲ್ಲಿ, ವ್ಯಕ್ತಿ ಪೂಜೆಯಲ್ಲಿ ಕಾಣದೆ ಅವರನ್ನು ನಾವು ಸಂವಿಧಾನದಲ್ಲೇ ಕಾಣಬೇಕು. ಅವರ ವಿಚಾರಗಳನ್ನು ನಾವು ಬೌದ್ಧಿಕವಾಗಿ ಕರಗತ ಮಾಡಿಕೊಳ್ಳಬೇಕು. ಅದೇ ರೀತಿಯಾಗಿ ಅವರು ಹೇಳ್ತಾರೆ ಸ್ಪಷ್ಟವಾಗಿ, ಪ್ರಜಾಸತ್ತಾತ್ಮಕ ಆಡಳಿತ ವ್ಯವಸ್ಥೆ ಸಾಧ್ಯವಾಗುವುದಿಲ್ಲ. ಆ ಸಂದರ್ಭದಲ್ಲಿ ಸಂವಿಧಾನ ಕೇವಲ ಕಾನೂನುಗಳ ಪುಸ್ತಕವಾಗುತ್ತದೆಯೇ ಹೊರತು ಸಂವಿಧಾನ ಒಂದು ಸಾಮಾಜಿಕ ಗ್ರಂಥ ಆಗದು. ಸಂವಿಧಾನ ಕೇವಲ ಕಾನೂನುಗಳ ಸಂಗ್ರಹ ಮಾತ್ರ ಅಲ್ಲ. ಸಂವಿಧಾನ ಅವರು ಸಾಮಾಜಿಕ ಒಪ್ಪಂದ ಅಂತ ಹೇಳ್ತಾರೆ. ಏನು ಒಪ್ಪಂದ ಅದು? ಆಡಳಿತ ವ್ಯವಸ್ಥೆ ಮತ್ತು ಧ್ವನಿ ಇಲ್ಲದವರ, ಅಶಕ್ತರ, ದುರ್ಬಲರ ಏಳಿಗೆಗಾಗಿ ಸರ್ಕಾರ ಮಾಡಬೇಕಾದಂತಹ ಸಂಕಲ್ಪ, ಅದು ಸಾಮಾಜಿಕ ಒಪ್ಪಂದ. ಆದುದರಿಂದ ಸಂವಿಧಾನವನ್ನು ನಾವು ವೈಯಕ್ತಿಕ ಮತ್ತು ಸಾರ್ವಜನಿಕ ಜೀವನದಲ್ಲಿ ಅನುಸರಿಸಬೇಕು. ಈ ಬೌದ್ಧಿಕ ಬಡತನ, ಬೌದ್ಧಿಕ ದಾರಿದ್ರ್ಯತನ ನಿವಾರಣೆಯಾಗಬೇಕಾದರೆ ನಾವೆಲ್ಲರೂ ಬೌದ್ಧಿಕವಾಗಿ ಜಾಗೃತರಾಗಬೇಕು. ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ದು ಎಜುಕೇಟ್. ಸಮುದಾಯಗಳಿಗೋಸ್ಕರ ಯಾವ ಉನ್ನತ ಹುದ್ದೆಗಳಿಗೂ ಆಸೆ ಪಡದೆ
ಹೋರಾಟದಲ್ಲಿ ತೊಡ್ಕೊಂಡು ನಮಗೋಸ್ಕರ ಸ್ವಾತಂತ್ರ್ಯ ಅಂತ ಅಂದ್ಕೊಂಡ್ರು. ಇತ್ತೀಚೆಗೆ ಸ್ವತಂತ್ರ ದಿನಾಚರಣೆ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಮತ್ತೆ ಗಾಂಧಿ ಫೋಟೋ ಇಡಬೇಕು ಅಂತ ಸರ್ಕಾರ ಆದೇಶ ಮಾಡ್ತು. ದುರಂತ ಹೆಂಗೆ ಅಂತಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಅಂಬೇಡ್ಕರ್ ಫೋಟೋ ಯಾಕೆ ಇಡಬೇಕು ಅಂತ. ನೀವು ನೆನ್ಪಿಟ್ಕೊಳ್ಳಿ, ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯೋದಕ್ಕೆ ಹೋರಾಟ ಮಾಡ್ತಿದ್ರೆ, ಆದ್ರೆ ಬಾಬಾ ಸಾಹೇಬರು 2000 ವರ್ಷಗಳಿಂದ ಭಾರತದಲ್ಲೇ ಮೇಲ್ವರ್ಗಗಳಿಂದ ಸ್ವತಂತ್ರ ಇಲ್ಲದ 3% ತಳ ಸಮುದಾಯಗಳಿಗೋಸ್ಕರ ಹೋರಾಟ ಮಾಡ್ತಿದ್ರು. ಅವ್ರು ನಿಜವಾದ ಸ್ವತಂತ್ರ ಹೋರಾಟಗಾರ ಅಲ್ವಾ? ಹೌದಲ್ವಾ? ಯಾಕೆಂದ್ರೆ ಬ್ರಿಟಿಷ್ನವರನ್ನ ಹೊರಟೋಗ್ಬಿಡ್ತಾರಪ್ಪ, ನೀವು ಸ್ವತಂತ್ರ ಬಂದ್ಬಿಡುತ್ತೆ, ಆದ್ರೆ ನೀವು ಸಾವಿರಾರು ವರ್ಷಗಳಿಂದ ನಮ್ಮನ್ನು ಗುಲಾಮಿಗಿರಿ ಇಟ್ಕೊಂಡು ಬಂದಿದ್ರಲ್ಲ, ನಿಮ್ಮಿಂದ ಮೊದಲು ನಮಗೆ ಸ್ವತಂತ್ರ ಬರಬೇಕು ಅಂತ ಪ್ರತಿಪಾದನೆ ಮಾಡಿದವರು ಅಂಬೇಡ್ಕರ್. ಹಾಗಾಗಿ ಅವರನ್ನು ನಾವು ಸ್ಮರಿಸಬೇಕು. ಅದೇ ರೀತಿ ಅಂಬೇಡ್ಕರ್ ಹೋರಾಟಗಳನ್ನ ನಾವು ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಮ್ಮನ್ನ ನೆನಪಿಸ್ಕೊಳ್ಬೇಕಾಗಿದೆ. ನೀವು ಯೋಚನೆ ಮಾಡಿ, ಈ ಬಿಸಿಲಲ್ಲಿ ನಾವು ನೀರು ಕುಡಿದ 1 ಗಂಟೆಯು